ಒಂದು ಸೆಕೆಂಡಿಗೆ ಒಂದರಂತೆ ಸ್ಟ್ರೋಕ್ಸ್ ಕೊಡ್ತಾ ಇರಿ. ಒಂದು ನಿಮಿಷಕ್ಕೆ ಇದನ್ನು 60 ಸಾರಿ, 5 ನಿಮಿಷ ಅಂದರೆ 300 ಸಾರಿ. ಪ್ರತಿಯೊಬ್ಬರು ಮಕ್ಕಳು ಇದನ್ನು ದಿನಾಲು 5 ನಿಮಿಷ ಕಂಪಲ್ಸರಿ ಮಾಡಬೇಕು. ದೊಡ್ಡವರು ಇದನ್ನು ದಿನಾಲು 15 ನಿಮಿಷ ಮಾಡಬೇಕು. ದಿನಾಲು 15 ನಿಮಿಷ. ಆರೋಗ್ಯವಂತ ವ್ಯಕ್ತಿಗಳು 15 ನಿಮಿಷ ಮಾಡುವಂಥದ್ದು. ಆದರೆ ಅದೇ ಅಸಾಧ್ಯ ರೋಗಿಗಳು, ದೊಡ್ಡ ದೊಡ್ಡ ರೋಗಗಳು ಬಂದು ಅಂದ್ರೆ ಅಂಥ ವ್ಯಕ್ತಿಗಳು ಇದನ್ನು 1 ಗಂಟೆವರೆಗೆ, ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಮಾಡುವಂಥ ಪ್ರಸಂಗ ಬರ್ತಾವೆ. ಹೊಟ್ಟೆ ಒಳಗೆ ಎಳ್ಕೊಳ್ತಾ ಇರ್ರಿ. ಸಹಜವಾಗಿ ಹೊರಗಡೆ ಹಾಕ್ತಾ ಇದ್ದೀರಿ, ನಿರಂತರವಾಗಿ ಮಾಡ್ತಾ ಇರಿ. ಜೀವನದಲ್ಲಿ ಎಂದಿಗೂ ಕೂಡ ದೊಡ್ಡ ದೊಡ್ಡ ರೋಗಗಳು, ಅಸಾಧ್ಯ ರೋಗಗಳು ಎಂದಿಗೂ ಬರುವುದೇ ಇಲ್ಲ. ಚಿಕ್ಕಂದಿನಿಂದ ನೀವು ಈಗಿನಿಂದ ಮಾಡೋ ರೂಢಿ ಹಾಕ್ಕೊಂಡ್ರಿ ಅಂದ್ರೆ, ಮುಖ್ಯವಾಗಿ ಈ ಕಪಾಲಭಾತಿ ಮುಖ್ಯವಾಗಿ ಅಂದರೆ ಶುಗರ್, ಯಾರಿಗೆ ಶುಗರ್ ಬಂದಿರ್ತದೆ, ಯಾರ ಮನೆತನದಲ್ಲಿ ಅದು ಮುಂದುವರಿತಾ ಹೋಗಿರ್ತದೆ. 99% ರೋಗಗಳು ಆನುವಂಶೀಯತೆಯಿಂದ ಬರುವಂಥವು. ತಂದೆಯಿಂದ ಮಕ್ಕಳು, ಮಕ್ಕಳಿಂದ ಮೊಮ್ಮಕ್ಕಳಿಗೆ ಅವು ಬೆಳೀತಾ ಹೋಗ್ತಾನೆ ಇರ್ತಾವೆ. ಮುಂದುವರಿಯುವಂಥ ರೋಗಗಳದು ವಂಶಾನುಗತ ರೋಗಗಳಂತಾರೆ ಇವೆಲ್ಲ. ಈ ಶುಗರ್ ಕೂಡ ಹಾಗೆ. ಮನೆಯಲ್ಲಿ ತಂದೆಯ ವಂಶಾವಳಿ ಅಥವಾ ತಾಯಿಯ ವಂಶಾವಳಿ ಎರಡೂ ಕಡೆಯಿಂದ ಕೂಡ ಬಂದಿತ್ತು ಅಂದ್ರೆ, ಯಾರದೇ ಕಡೆಯಿಂದ ಬರಲಿ ಆ ಜಿನ್ಸ್ಗಳಲ್ಲಿ ಅದು ಸೇರ್ಕೊಂಡು ಬಿಟ್ಟಿರ್ತದ. ಮುಂದೆ ಅದು ಆ ವಂಶದಲ್ಲಿ ಬರುವ ಸಂಭವ 99% ಇದ್ದೇ ಇರ್ತದೆ. ಶುಗರ್ ಬಂತು ಅಂದ್ರೆ ಜೀವನದಲ್ಲಿ ಆ ಜೀವನನೇ ಆ ವ್ಯಕ್ತಿಗೆ ಒಂದು ರೀತಿ ಭಾರ ಅನ್ನಿಸ್ತಾ ಹೋಗ್ತದೆ. ಶಕ್ತಿಯ ಒಂದು ಭಂಡಾರ ಕಡಿಮೆ ಆಗ್ತಾ ಆಗ್ತಾ ಹೋಗ್ತದೆ. ಶುಗರ್ ಬಂತು ಅಂದರೆ ಆ ವ್ಯಕ್ತಿಗಳಲ್ಲಿ ಶರೀರದಲ್ಲಿ ಶಕ್ತಿ ಭಾಳ ಇರೋದೇ ಇಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ಅದನ್ನು ಬರಬಾರ್ದು ಅಂದ್ರೆ, ಬಂದವರಂತರೂ ಇದನ್ನು ಹೆಚ್ಚು ಮಾಡ್ತಾನೆ ಹೋಗಬೇಕು. ಆದರೆ ಮಕ್ಕಳಲ್ಲಿ ಹೆಚ್ಚಾಗಿ ಬಂದಿರೋದಿಲ್ಲ. ಅದು ಬರಬಾರ್ದು. ಮುಂದೆ ಜೀವನದಲ್ಲಿ ನಿಮ್ಮ ವಂಶದಲ್ಲಿ ತಡೆಗಟ್ಟಬೇಕು ಅಂದ್ರೆ ನಿಮಗಷ್ಟೇ ತಡೆಗಟ್ಟೋದಿಲ್ಲ, ನಾಳೆ ಮುಂದೆ ನಿಮ್ಮ ವಂಶದಲ್ಲಿ ಬಂದಾಗ್ಬಿಡ್ತದೆ, ಅದು ಮುಂದುವರಿಯೋದೇ ಇಲ್ಲ ಅದು. ಅದಕ್ಕಾಗಿ ಶುಗರ್ ಬರಬಾರ್ದು ಅಂದರೆ ಇದನ್ನು ಮಾಡ್ತಾ ಹೋಗಬೇಕು. ಒಂದು ಸೆಕೆಂಡಿಗೆ ಒಂದರಂತೆ ಸ್ಟ್ರೋಕ್ಸ್ ಕೊಡ್ತಾ